ಅನ್ಬಾರ್ದು ಮಾತುಗಳನ್ನ ಅಂದ್ರು. ಅದರಿಂದ ನನಗೆ ತುಂಬ ಸಂಕಟ ಆಯಿತು, ನಿರಾಶೆ ಆಯಿತು, ನೋವಾಯಿತು. ಆದರೆ ನಾನು ನಿನ್ನ ಹೆಸರನ್ನು ನೆನೆಸ್ಕೊಂಡ ತಕ್ಷಣ ಹೊಸ ಉತ್ಸಾಹ ಬಂತು. ನೀನು ನನಗೆ ಜೊತೆಯಾಗಿದ್ದು ನನಗೇನೇ ಕಷ್ಟ ಬಂದರೂ ಸಹಾಯ ಮಾಡ್ತೀಯ. ನನಗೆ ನೋವಾದರೆ ನೀನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಅಲ್ವಾ? ಅಪ್ಪ, ನಾನು ಪಾಂಡುರಂಗನ್ ನಾಮಸ್ಮರಣೆ ಮಾಡಿದ್ದಕ್ಕೆ ತಾನೇ ಕೆಂಡದ ಮೇಲೆ ನಡೆಯೋಕೆ ಸಾಧ್ಯ ಆಗಿದ್ದು. ಸಕ್ಕು, ಪಾಂಡುರಂಗ ನಮ್ಮ ಕಷ್ಟನ ಹಂಚ್ಕೋತಾನೆ, ಆದ್ರೆ ಅದು ನಮಗೆ ಗೊತ್ತಾಗಲ್ಲ. ಅಂದ್ರೆ ನಾನು ಕೆಂಡದ ಮೇಲೆ ನಡೆದಾಗ ನಾನು ಅನುಭವಿಸ್ಬೇಕಾಗಿದ್ದ ಕಷ್ಟನ ಅವನು ಅನುಭವಿಸಿದ್ನಾ? ನಿನಗೆ ವಿವರವಾಗಿ ಹೇಳ್ತೀನಿ ಸಕ್ಕು. ನಿನ್ ಪಾದಗಳಿಗೆ ಮತ್ತೆ ಕೆಂಡದ ಮಧ್ಯೆ ಪಾಂಡುರಂಗ ತನ್ನ ಕೈನ ಅಡ್ಡ ಇಟ್ಟ. ಆಗ ಆ ಕೆಂಡದ ಬಿಸಿ ನಿನಗೆ ತಾಗ್ಲಿಲ್ಲ ಅಲ್ವಾ? ಅಂದ್ರೆ ಪಾಂಡುರಂಗ ಅವತ್ತು ನನ್ನ ಪಾದಗಳು ಸುಟ್ಟೋಗ್ಬಾರ್ದು ಅಂತ ನಿನ್ನ ಎರಡು ಕೈಗಳನ್ನ ಅಡ್ಡ ಇಟ್ಟು ನನ್ನ ಕಾಪಾಡ್ದೆ ಅಲ್ವಾ? ಮತ್ತೆ ಇವತ್ತು ನಾನು ಗಾಣ ಎಳಿಯೋಕ್ಕಾಗಲ್ಲ ಅಂತ ನೀನ್ ಹೇಳ್ದೆ. ನಾನು ನಿನ್ನ ಅಷ್ಟ ಕಷ್ಟಗಳಿಗೆ ಈಡ್ ಮಾಡ್ತಿದ್ದೀನಲ್ವಾ ಪಾಂಡುರಂಗ? ನನ್ನಿಂದ ನಿನಗೆ ಇವತ್ತು ಕಲ್ಗಳು ಚುಚ್ಚಿದ್ವು, ಗಾಜಿನ ಚೂರುಗಳು ಚುಚ್ಚಿದ್ವು, ನಿನ್ನ ಪಾದಗಳು ರಕ್ತ ಸಿಕ್ತವಾಗಿ ಹೋಗಿರುತ್ತೆ, ನೋವಾಗಿರುತ್ತೆ. ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ? ಪಾಂಡುರಂಗ, ನನ್ನ ಕ್ಷಮಿಸ್ಬಿಡು. ನಾನು ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ಇನ್ಮೇಲೆ ನಾನು ಹೀಗೆ ನಿನ್ನ ಕರೆದು ನನ್ನ ಕಾಪಾಡು ಅಂತ ಯಾವುದೇ ಕಷ್ಟ ಕೊಡಲ್ಲ. ನಾನು ಇನ್ಯಾವತ್ತೂ ಈ ರೀತಿ ಮಾಡಲ್ಲ ಪಾಂಡುರಂಗ. ಅನಿವಾರ್ಯ ಪರಿಸ್ಥಿತಿಲಿ ಕೇವಲ ಇದನ್ನು ಮಾತ್ರ ಕೇಳ್ತೀನಿ, ಈ ಪರೀಕ್ಷೆಗಳನ್ನ ಎದುರಿಸೋ ಶಕ್ತಿ ನನಗೆ ಕೊಡು ಅಂತ, ಶಿಕ್ಷೆಗಳನ್ನ ಭರಿಸೋ ಶಕ್ತಿ ಕೊಡು ಅಂತ ಕೇಳ್ತೀನಿ. ಸ್ವಾಮಿ, ಏನಾಯಿತು? ಏನೂ ಇಲ್ಲ. ನೀವು ನೋವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾ ಹಸನ್ಮುಖಿಯಾಗಿದ್ದರೆ ನನಗೆ ತಿಳಿಯುವುದಿಲ್ಲ ಎಂದುಕೊಂಡಿರೇ ಸ್ವಾಮಿ? ನಿಮ್ಮ ಬಗ್ಗೆ ನನಗೆ ತಿಳಿದಿರುವಷ್ಟು ಇನ್ಯಾರಿಗೂ ತಿಳಿದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ? ದೇವಿ, ಏನೂ ಇಲ್ಲ. ಸರಿ, ಹೇಳಬೇಡಿ ಬಿಡಿ, ನಾನೇ ತಿಳಿದುಕೊಳ್ಳುತ್ತೇನೆ. ನಾನು ನಿನ್ನ ಅಷ್ಟ ಕಷ್ಟಗಳಿಗೆ ಈಡ್ ಮಾಡ್ತಿದ್ದೀನಲ್ವಾ ಪಾಂಡುರಂಗ? ನನ್ನಿಂದ ನಿನಗೆ ಇವತ್ತು ಕಲ್ಗಳು ಚುಚ್ಚಿದ್ವು, ಗಾಜಿನ ಚೂರುಗಳು ಚುಚ್ಚಿದ್ವು. ಇನ್ಮೇಲೆ ನಾನು ಹೀಗೆ ನಿನ್ನ ಕರೆದು ನನ್ನ ಕಾಪಾಡು ಅಂತ ಯಾವುದೇ ಕಷ್ಟ ಕೊಡಲ್ಲ. ಕೇಳಿದಿರಾ ಸಕ್ಕು ಏನು ಹೇಳಿದ್ದಾಳೆಂದು? ನೀವು ಕಷ್ಟಪಡಬಾರದೆಂದು, ತನಗೆ ಎಷ್ಟೇ ದೊಡ್ಡ ಕಷ್ಟ ಬಂದರೂ ನಿಮ್ಮನ್ನು ಕರೆಯುವುದಿಲ್ಲ ಎನ್ನುತ್ತಿದ್ದಾಳೆ. ಈ ರೀತಿ ಯಾರಾದರೂ ಇರಲು ಸಾಧ್ಯವೇ? ನಿಜ ದೇವಿ, ಇಷ್ಟು ಶ್ರೇಷ್ಠ ಭಕ್ತೆಯನ್ನ ಯಾವ ಯುಗದಲ್ಲೂ ನೋಡಿಲ್ಲ. ನಾನು ಸಹಿಸಲಾರೆ ಎಂದು, ನಾನು ಭರಿಸಲಾರೆ ಎಂದು ನನ್ನ ಬಗ್ಗೆ ಸಕ್ಕು ಯೋಚಿಸುತ್ತಿದ್ದಾಳೆ. ನಮ್ಮ ಮುದ್ದಾದ ಸಕ್ಕು ಬಹಳ ವಿಭಿನ್ನವಾದವಳು, ವಿಶೇಷವಾದವಳು. ನಿಜ ದೇವಿ, ಅವಳು ಆಡಿದ ಮಾತುಗಳನ್ನ ಕೇಳಿದ ಮೇಲೆ ನನ್ನ ಹೃದಯ ಕರಗಿ ಹೋಯಿತು. ದೇವಿ, ನೋಡುತ್ತಿರು, ಸಕ್ಕು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತಾಳೆ. ಸಕ್ಕು ಆ ರೀತಿ ಹೇಳಿದ್ದಾಳೆ ಎಂದು ಸ್ವಾಮಿ ನೀವು ಇನ್ನು ಮುಂದೆ ಆಕೆಯನ್ನು ಕಾಪಾಡಲು ಹೋಗುವುದಿಲ್ಲವೇ? ದೇವಿ, ನಾನು ಸಕ್ಕುವಿಗೆ ನೆರಳಿನ ಹಾಗೆ ಜೊತೆಯಲ್ಲೇ ಇರುತ್ತೇನೆ. ನನ್ನ ನೆರಳು ನನ್ನಿಂದ ಎಂದಾದರೂ ದೂರವಾಗುವುದೇ ಹೇಳು? ನೀನು ನಾನು ಸಕ್ಕುವಿಗೆ ಜೀವನ ಪೂರ್ತಿ ಜೊತೆಯಾಗೇ ಇರುತ್ತೇವೆ. ಇದು ಅಕ್ಷರಶಃ ಸತ್ಯ.
ಬಾಬಾ ಅವರೇ, ನೆನ್ನೆ ಕಾರಣ ಇಲ್ದೆ ನನ್ ಸೊಂಟ ಹಿಡ್ಕೊಳ್ತು. ಬಂಡೆ ಕಲ್ಲುಗಳನ್ನ ಹೊತ್ಕೊಂಡು ಹೋಗ್ತಿರೋ ಅನುಭವ ಆಯ್ತು. ಗಾಣದ ನೊಗನ ಕುತ್ತಿಗೆ ಮೇಲೆ ಇಟ್ಟಾಗಾಯ್ತಾ ನಿನ್ಗೆ? ಬಾಬಾ ಅವರೇ, ನೀವು ಮಹಾನುಭಾವರು. ಇಷ್ಟು ಖಚಿತವಾಗಿ ನೀವು ಹೇಗೆ ಹೇಳಕ್ ಸಾಧ್ಯ ಆಯ್ತು? ಕಾಲಿಗೆ ಕಲ್ಲು ಗಾಜಿನ ಚೂರುಗಳು ಚುಚ್ಚುದ್ವಾ? ಇದನ್ನ ನಿಮ್ಗೆ ಬಾಬಾ ಅವರೇ ಹೇಳಿದ್ರಲ್ವಾ? ಬಾಬಾ ಅವರೇ, ನೀವು ಮಹಾತ್ಮರು. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ, ನೀವೇ ಕಾಪಾಡಬೇಕು. ಬಾಬಾ ಅವರೇ, ಮಾತಾಡಿ ಬಾಬಾ ಅವರೇ. ಹಾ, ಮನೋರಮ, ನಿನ್ನ ನೋವಿಗೆ ಕಾರಣ ಯಾರು ಅಂತಂದ್ರೆ ಆ ಕಡೆ ನೋಡು. ಒಂದ್ಸಲ ಆ ಕಡೆ ನೋಡು. ಬಾಬಾ ಅವರೇ, ನನಗೆ ಹೀಗಾಗೋದಕ್ಕೆಲ್ಲ ಕಾರಣ ಸಕ್ಕುನೇ ಅಲ್ವಾ? ನಾನು ಇವಳು ಕತ್ತೆ ಹೆಸ್ಗೆ ಸಾಯಿಸ್ಬಿಡ್ತೀನಿ. ಮನೋರಮ ಇರೋ, ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ಇವಳು ಬೇಗ ಆಶ್ರಮಕ್ಕೆ ಬಂದ್ಲು. ಇಲ್ಲ ಅಂದಿದ್ರೆ ನಿನ್ನ ಕುಟುಂಬದವ್ರೆಲ್ರೂ ಪ್ರಾಣ ಕಳ್ಕೊತಿದ್ರಿ. ಇಲ್ಲ ಇಲ್ಲ ಅತ್ತೆ, ಬಾಬಾ ಅವರು ಅನವಶ್ಯಕವಾಗಿ ನಿಮ್ಗೆ ಏನೇನೋ ಹೇಳ್ತಾ ಇದ್ದಾರೆ. ಏಯ್, ಅವಳ ಬಾಯಿಗೆ ಬಟ್ಟೆ ತುರುಕ್ರೋ. ಅವಳ ಬಾಯಿಂದ ಜ್ವಾಲೆಗಳು ಬರ್ತಾ ಇವೆ. ಬಾಯಿ ಮುಚ್ಚ್ರಿ.